ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಗೆ ತಿರುಗೇಟನ್ನ ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಚ್ಎಂಟಿ ಜಮೀನಿಗೂ ಈಗ ಅರಣ್ಯ ಇಲಾಖೆಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ಜಾಗದ ಮೇಲೆ ಅರಣ್ಯ ಇಲಾಖೆಗೆ ಯಾವುದೇ ಕಾನೂನುಬದ್ಧ ಹಕ್ಕಿಲ್ಲ. ಈ ಬಗ್ಗೆ ಅನುಮಾನವಿದ್ರೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಎಚ್ಎಂಟಿ ಜಮೀನಿನ ಕುರಿತು ರಾಜ್ಯ ಸರ್ಕಾರದೊಂದಿಗೆ ವಿವಾದವಿತ್ತು. ಈ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ. ಇದೇ ವೇಳೆ ದೇಶದ ಹೆಮ್ಮೆಯ ಸಂಸ್ಥೆಯಾಗಿದ್ದ ಎಚ್ಎಂಟಿಯ ಪುನಶ್ಚೇತನಕ್ಕಾಗಿ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಇಂತಹ ಮಹತ್ವದ ಸಂದರ್ಭದಲ್ಲಿ ಭೂಮಿ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಆದೇಶವನ್ನು ಹೊರಡಿಸಿರುವುದು ಅಚ್ಚರಿಯನ್ನ ಮೂಡಿಸಿದೆ. ಅದು ನಿವೃತ್ತಿಗೆ ಕೇವಲ 15 ದಿನಗಳು ಬಾಕಿ ಇದ್ದ ಅಧಿಕಾರಿಯಿಂದ ಇಂತಹ ಆದೇಶ ಹೊರಡಿಸಿರುವುದು ಕಾನೂನು ಬಾಹಿರ ಹಾಗೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು? ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ನಾವು 1.5 ಲಕ್ಷ ಕೋಟಿ ಅದೇನೋ ಇದು ಕೊಡ್ತಾರಂತ ಈಗ ಬೆಂಗಳೂರು ನಗರದ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ? 1.5 ಲಕ್ಷ ಕೋಟಿ ಹಾಕೋದಕ್ಕೆ